ಜೀರ್ಣ ಮಾಡ್ಕೊಳಕ್ ಆಗೋದಿಲ್ಲ ಹಾಗೆ ಅಂತ ಹೇಳಿ ಈಗ ಬಿಜೆಪಿ ರಾಮ ಮಂದಿರದ ರಾಜಕಾರಣ ಮಾಡೋದು ರಾಜಕೀಯನೇ, ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಾಯಕರು ಜೈಶ್ರೀ ಅಂತ ಹೇಳೋದು ಅದು ರಾಜಕೀಯನೇ. ಅವ್ರು ರಾಜಕೀಯ ಮಾಡ್ತಾರೆ, ಅದು ಫೇರ್ ಇನಫ್, ಡೆಮೋಕ್ರಸಿಲಿ ಫೇರ್ ಇನಫ್. ನೀವು ಒಬ್ಬ ಸ್ವಾಮೀಜಿ, ನೀವು ಒಬ್ಬ ಸಂತರು, ನೀವು ನಿಜವಾದ ರಾಮಾಯಣವನ್ನ ಮಾತಾಡಬೇಕು. ರಾಮಾಯಣ ಮಾತ್ರ ಅಲ್ಲ, ಇಡೀ ದೇಶದ ಧಾರ್ಮಿಕ ಪರಂಪರೆ ಬಗ್ಗೆ ಮಾತಾಡಬೇಕು. ನೀವು ಯಾವ ಪಕ್ಷವನ್ನು ಅದು ಜೀರ್ಣ ಮಾಡಕ್ ಆಗತ್ತೆ ಆಗಲ್ಲ, ಈ ಭಾಷಣ ನಿಮ್ದಲ್ಲ. ರಾಜಕೀಯ ತಗೊಂಡ್ ಬರಬೇಕು ರಾಮನಿಗೆ, ರಾಜಕೀಯ ಸ್ವಾಮೀಜಿ ಅವ್ರು ಏನಾದ್ರು ಮಾಡ್ಕೊಳ್ರಿ, ಅವ್ರ ರಾಜಕೀಯ ಪಕ್ಷಗಳು. ನೀವು ರಾಜಕೀಯ ಪಕ್ಷನಾ? ಧರ್ಮಗುರುಗೂ ಆಧ್ಯಾತ್ಮಿಕ ಅರಿವಿಲ್ಲ. ಎಲ್ಲ ಧರ್ಮಗುರುಗಳು ರಾಜಕೀಯ ಮಾಡ್ತಾರೆ, ಅದಕ್ಕೆ ಹೀಗಾಗಿರೋದು ಈ ಪರಿಸ್ಥಿತಿ. ಸ್ವಾಮೀಜಿಗಳು ಬಿಡ್ತಾ ಇಲ್ವಲ್ಲ, ಬರೀ ಒಂದು ಸಮುದಾಯಕ್ಕೆ ಮಾತ್ರ ಪ್ರಧಾನಿ ಅಲ್ಲಲ್ಲ, ಇಡೀ ಭಾರತಕ್ಕೆ ಪ್ರಧಾನಿ. ಅವರು ಒಂದು ಸಮುದಾಯ ರಾಜಕೀಯ ಮಾಡ್ತಾ ಒಂದ್ ನಿಮಿಷ ರೀ. ಅಲ್ಲ, ಸ್ವಾಮೀಜಿಗಳು ಯಾರು ರಾಮ ಮಂದಿರ ಬೇಡ, ಯಾರು ರಾಮ ಮಂದಿರ ವಿರುದ್ಧ ಮಾತಾಡಿದಾರೋ, ಹೋರಾಟ ಮಾಡಿದಾರೋ ಅವ್ರ ಬಗ್ಗೆ ಹೇಳಿರ್ಬೋದು ಇಂಡೈರೆಕ್ಟ್ ಆಗಿ. ಓಕೆ, ಹೇಳಿರ್ಬೋದು. ಈಗ ನೀವು ಅವ್ರು ಹೇಳಿದ್ರಲ್ಲ, ಅವ್ರು ಯಾರು ಪಾರ್ಟಿ ಪರವಾಗಿ ಮಾತಾಡಬಾರ್ದು ಯಾಕಂದ್ರೆ ಅವ್ರು ಸ್ವಾಮೀಜಿಗಳು ಅಂತ. ಓಕೆ, ಇನ್ನೊಂದು ಉದಾಹರಣೆಗೆ ಜಮೀರ್ ಅಹಮದ್ ಅವರು ಹೇಳಿದ್ದು, ನಾನು ವರ್ಡ್ ಟು ವರ್ಡ್ ಹೇಳ್ಬಿಡ್ತೀನಿ. ಅವ್ರು ಹಿಂದಿಯಲ್ಲಿ ಹೇಳಿದ್ದು ನಾನು ಹೇಳ್ಬಿಡ್ತೀನಿ. ವರ್ಡ್ ಟು ವರ್ಡ್ ಹೇಳಿದ್ರು ಜಮೀರ್ ಅಹಮದ್ ಅವರು ಅಂತ. ಅವ್ರು ಹೇಳಿದ್ದು, ಕಾಸಿಂ ಬಾಬಾ ಅನ್ನೋರು ಹೋಗಿ ಎಲ್ಲ ಉಲೆಮಾ, ಎಲ್ಲ ಇಮಾಮಗಳ ಹತ್ರ ಮಾತಾಡಿದ್ರು 2023 ಚುನಾವಣೆ ಮುಂಚೆ ಕರ್ನಾಟಕದಲ್ಲಿ. ಎಲ್ಲ ಇಮಾಮಗಳ ಜೊತೆ ಮಾತಾಡ್ಕೊಂಡು ಹಿಂದಿಯಲ್ಲಿ ಹೇಳಿದ್ದು, ಉನ್ಕೆ ಸಾಥ್ ಬಾತ್ಚೀತ್ ಕರ್ಕು, ಭರೋಸಾ ರಕ್ಕು, ವಿ ಟುಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್. ಇಲ್ಲಿ ಕೇಳಿ, ಇಲ್ಲಿ ವಿ ಟುಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್ ಆ್ಯಂಡ್ ವಿ ಟುಕ್ ಫೀಡ್ಬ್ಯಾಕ್ ತಗೊಂಡ್ರಿ ಇಮಾಮ್ಗಳಿಂದ ಅಂತ. ಆಮೇಲೆ ಏನಂತಾರೆ ಗೊತ್ತಾ, ಜಮೀರ್ ಅಹಮದ್ ಅವರು ಕಾಂಗ್ರೆಸ್ ಪಾರ್ಟಿ ಸಚಿವರು, ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಎಲ್ಲ ಜಮಾತ್, ಎಲ್ಲ ಮಸ್ಜಿದ್, ಎಲ್ಲ ಇಮಾಮ್ಗಳನ್ನು ನಾವು ಮಾತಾಡಿ ವಿ ಟುಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್ ಫಾರ್ ದ 2023 ಎಲೆಕ್ಷನ್ಸ್. 224 ಸೀಟ್ಗಳಲ್ಲಿ ನಾವೊಂದು ಟೀಮ್ ಮಾಡಿ ಮಸ್ಜಿದ್ಗಳಲ್ಲಿ ಪ್ರಚಾರ ಮಾಡಿ ಒಟ್ಟಿಗೆ ಕೆಲಸ ಮಾಡಿ ಕರ್ನಾಟಕ ಚುನಾವಣೆ ಗೆದ್ದಿದ್ದು ಅಂತ ಹೇಳಿರೋದು ನಾನಲ್ಲ, ಜಮೀರ್ ಅಹಮದ್. ಧಾರ್ಮಿಕವಾಗಿ ರಾಮ ಮಂದಿರ 500 ವರ್ಷದ ಆಂದೋಲನ. ಯಾಕ್ರಿ ಒಂದು ಮಂದಿರಕ್ಕೆ ಆಂದೋಲನ ಮಾಡ್ಬೇಕು ಸ್ವಾಮೀಜಿ? ಆಂದೋಲನ ಮಾಡ್ಬೇಕು. ನಿಮ್ಮಲ್ಲಿ ಯಾಕೆ ಕೇಳ್ಬೇಕು? ನಾನು ನಿಮ್ಮಲ್ಲಿ ಯಾಕೆ ಕೇಳ್ಬೇಕು? ಆಂದೋಲನ ಮಾಡ್ಬೇಕು. ಸ್ವಾಮೀಜಿ 500 ವರ್ಷದ ಹಿಂದೆ ನೀವು ಮಾಡಿದ್ರ? 500 ವರ್ಷ ಹಿಂದೆ ನಡೆದಿದ್ದು ನೀವು ನೋಡಿದ್ರ? ಬಿಟ್ಟುಕೊಡ್ಬೋದಿತ್ತಲ್ಲ, ರಾಜಿಯಲ್ಲಿ ಬಿಟ್ಟುಕೊಡ್ಬೋದಿತ್ತಲ್ಲ. ಯಾವ ಕೋರ್ಟಿಗೆ ತಗೊಂಡು ಒಟ್ಟಲ್ಲಿ ನೆಮ್ಮದಿ. ಈಗ ರಾಮಂಗೂ ನೆಮ್ಮದಿ ಸಿಕ್ಕಿದ್ದು ಮಸೀದಿ ಕೆಡವಿದ ನಂತರನೇ, ಅಲ್ಲಿ ಬಂದು ಕೂತಿದ ಮೇಲೆ ನೆಮ್ಮದಿ ಸಿಕ್ಕಿದ್ದ. ರಾಮ ಮಂದಿರದ ಮೇಲೆ ಮಸೀದಿ ಮತ್ತೆ ಮಸೀದಿ ಕೆಡವಲ್ಲ ನೀವು. ಈಗ ಅಲ್ಲಿ ಜಡ್ಮೆಂಟ್ ಏನಿದೆ ನೀವು ಪ್ರೂವ್ನೇ ಮಾಡಿಲ್ಲ. ಅಲ್ಲಿ ಮಂದಿರ ಇತ್ತು ಅಂತ ಪ್ರೂವ್ನೇ ನೀವು ಪ್ರೂವ್ನೇ ಮಾಡಿಲ್ವಲ್ಲ. ಅಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿದೆ, ಬಿಟ್ಬಿಡಿ. ಸುಪ್ರೀಂ ಕೋರ್ಟ್ ತೀರ್ಮಾನದಲ್ಲೂ ಕೂಡ ರಾಮ ನಂಬಿಕೆ ವಿಚಾರ ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಕೂಡ ನಾಮ ಐತಿಹಾಸಿಕ ವ್ಯಕ್ತಿಯಲ್ಲಿ ಹುಟ್ಟಿದ್ದ ಬರ್ಸ ಅಂತ ಸುಪ್ರೀಂ ಕೋರ್ಟ್ ಹೇಳಿಲ್ಲ, ನಂಬಿಕೆಗೆ ಆಧಾರ ಕೊಟ್ಟಿದೆ. ನೀವು ಅದನ್ನ ರೆಸಿಪ್ರಿಕೇಷನ್ ಆಗಿರಬೇಕು. ಸರ್, ನನಗೊಂದು ಅರ್ಥ ಆಗ್ತಿಲ್ಲ. ಇವ್ರು ಸ್ವಾಮೀಜಿಗಳ ಬಗ್ಗೆ ಒಂದು
ಪಕ್ಷದ ವಕ್ತಾರರ ರೀತಿ ಮಾತಾಡ್ತಾರೆ, ವಿಶ್ಲೇಷಕರ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರ ತರ ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷದ ವಕ್ತಾರರು ನೀವು ಯಾಕೆ ಕೇಳ್ತೀರಾ? ಕಾಂಗ್ರೆಸ್ ಅವರು ಕೇಳಿದ್ರು ರಾಮ ಮಂದಿರದ ಕೇಂದ್ರದ ಸರ್ಟಿಫಿಕೇಟ್ ಇಲ್ಲ, ನೀವು ಕೇಳ್ತೀರಾ? ಕಾಂಗ್ರೆಸ್ ವಕ್ತಾರರು ವಿಶ್ಲೇಷಕರ ಮುಖವಾಡ ಹಾಕೊಂಡು ಬಂದಿದ್ದಾರೆ. ವಿಶ್ಲೇಷಕರ ಮುಖವಾಡ ಹಾಕೊಂಡು ಕಾಂಗ್ರೆಸ್ ವಕ್ತಾರರಾಗಿ ಬಂದಿದ್ದಾರೆ. ನೀವು ನಾನು ಹಿಂದೂ, ನಾನು ರಾಮ ಭಕ್ತ, ನನಗೆ ನಂಬಿಕೆ ಇದೆ, ನಾನು ಕಟ್ತೀನಿ. ಚರ್ಚೆಗೆ ಬಂದ್ರೆ ಚರ್ಚೆ ಮಾಡಿ, ಚರ್ಚೆಗೆ ಬಂದ್ರೆ ಚರ್ಚೆ ಮಾಡಿ, ಚರ್ಚೆಗೆ ಬಂದಿದ್ದಾರೆ ಚರ್ಚೆ ಮಾಡಿ, ನಿಮ್ಮ ತರದ ಚರ್ಚೆಗೆ ಬಂದಿದ್ದಾರೆ ಚರ್ಚೆ ಮಾಡಿ, ಮಾಡುವ ಸಾರ್ವಜನಿಕರು ಚರ್ಚೆಗೆ ಬಂದಿದ್ದಾರೆ ಚರ್ಚೆ ಮಾಡಿ, ಕೂಗಾಡಬೇಡಿ, ಚರ್ಚೆ ಮಾಡಿ, ಮುಖವಾಡ ಹಾಕೊಂಡು ಬರಬೇಡಿ. ಇಲ್ಲಿ ನೀವು ರಾವಣ ಮುಖವಾಡ ಹಾಕೊಂಡು ಚುನಾವಣೆ ಮಾಡಬೇಡಿ, ರಾವಣ ಮುಖವಾಡ ಚುನಾವಣೆ ಮಾಡಬೇಡಿ, ರಾಮನ ಧರ್ಮದ ಸೋಗಿನಲ್ಲಿ ಅಭಿವೃದ್ಧಿ ಬಲಿ ಕೊಡಬೇಡಿ, ಧರ್ಮದ ಸೋಗಲ್ಲಿ ಸಂವಿಧಾನ ಬಲಿ ಕೊಡಬೇಡಿ. ಗದರಿಸುವ ನೀವು ಗದರಿಸ್ತಾ ಇದ್ದೀರಿ. ನೀವು ಹೇಳಿ, ಇಲ್ಲಿ ಮಹಾತ್ಮ ಗಾಂಧಿ ಕೊಂದಿದ್ದು ಯಾರು? ಮುಸ್ಲಿಂ ಕೊಂದಿದ್ರ? ಇಲ್ಲಿ ಮಹಾತ್ಮ ಗಾಂಧಿನ ಗೌರಿನ ಕೊಂದಿದ್ದು ಮುಸ್ಲಿಂ, ಕಲ್ಬುರ್ಗಿನ ಕೊಂದವರು ಮುಸ್ಲಿಂ. ಒಪ್ಕೊಂಡಿದೆ, ನಾಥೂರಾಮ್ ಗೂಡ್ಸೆ ಕೊಂದ ಅನ್ನೋದು ದೇಶ ಒಪ್ಕೊಂಡಿದೆ. ಬಿಡಿ, ಅದನ್ನ ಚರ್ಚೆ ಮಾಡ್ತೀರಾ? ಏನ್ ಚರ್ಚೆ ಮಾಡ್ತೀರಾ? ಈಗ ನಾನು ರಾಮನ ಆದರ್ಶ ಬಗ್ಗೆ ಚರ್ಚೆ ಮಾಡ್ತಿದ್ದೇನೆ, ನಿಮ್ ಜೊತೆ ಅಲ್ಲ. ರಾಮನ ಆದರ್ಶ ನಿಮ್ ಜೊತೆ ಚರ್ಚೆ ಮಾಡೋದು, ನಾನು ಧರ್ಮಗುರುಗಳ ಜೊತೆ ಚರ್ಚೆ ಮಾಡ್ತೇನೆ. ಗುರುಗಳ ಜೊತೆಗೆ ಗುರುಗಳಿಗೆ ಧಮಕಿ ಹಾಕಿ ಚರ್ಚೆ ಮಾತಾಡಬೇಡಿ ಅಂತ ಸ್ವಾಮೀಜಿ ಅವ್ರು ಮಾತಾಡ್ಲಿ, ಅವ್ರು ಮಾತಾಡ್ತಾರೆ. ಸ್ವಾಮೀಜಿ ಮಾತಾಡಿ, ಸ್ವಾಮೀಜಿ ಉತ್ತರ ಕೊಡ್ಲಿ. ಮೊದಲು ಒಂದು ಸೆಕೆಂಡ್ ನನಗೆ ಅವಕಾಶ ಕೊಡಿ. ಭಾರತ ದೇಶ ನಮ್ಮ ಪರಂಪರೆ ಹುಟ್ಟಿದಾಗ್ಲಿಂದ ಕೂಡ ಈ ದೇಶಕ್ಕೆ ಸ್ವಾಮೀಜಿಗಳು ಮಠಗಳ ಕೊಡುಗೆ ಅಪಾರವಾದಂಥದ್ದು. ಎಲ್ಲೆಲ್ಲೂ ಕೂಡ ನಮ್ಮ ಸರ್ಕಾರಗಳು ತಪ್ಪು ದಾರಿ ಹಿಡಿದಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳಿದ್ರೂ ಕೂಡ ತಿದ್ದಿ ಬುದ್ಧಿವಾದ ಹೇಳಿರ್ತಕ್ಕಂಥದ್ದಾಗಿರ್ಬೋದು, ವಿದ್ಯೆ ವಿಚಾರದಲ್ಲಾಗಿರ್ಬೋದು, ದಾನ ಮಾಡಿರ್ತಕ್ಕಂಥ ಒಂದು ವಿದ್ಯಾ ವಿಧಾನವನ್ನು ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಅಪಾರ ಕೊಡುಗೆ ಮಠಮಾನ್ಯಗಳಿಗಿದೆ. ದಯವಿಟ್ಟು ಅವ್ರನ್ನ ಯಾವುದೇ ಕಾರಣಕ್ಕೂ ನಾವುಗಳು ರಾಜಕಾರಣ ಕೇಳ್ಕೊಂಡ್ಬರ್ತಿದ್ದೇವೆ ಹೊತ್ತಾಗ್ಲಿ, ಯಾವುದೇ ಕಾರಣಕ್ಕೂ ಅವರು ರಾಜಕಾರಣದಿಂದ ಹಿಂದೆ ಬಿದ್ದಿಲ್ಲ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಮಿಕ್ಕಿದ್ ಮಾತಾಡಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.